ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಾಳೆ. ಜಿಲ್ಲಾ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ರಾಷ್ಟ್ರಪತಿಯವರಿಗೆ ಮನವಿ. ಆನೆಮಹಲ್ ಗ್ರಾಮದಲ್ಲಿನ ಮಾನಸಿಕ ಅಸ್ವಸ್ಥನನ್ನು ರಕ್ಷಣೆ ಮಾಡಿದ ಕರವೇ ಫ್ರಾನ್ಸಿಸ್ ಡಿಸೋಜಾ. ಸುದ್ದಿಯ ವಿವರಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಅಷ್ಟೂರ್ ಗ್ರಾಮದಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿಗಳು ಹಾಕುವ ಮೂಲಕ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಾಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ಪ್ರತಿಯೊಬ್ಬರು ಕೂಡ ತಪ್ಪದೆ ನಿಮ್ಮ ಮನೆಯ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಅವರ ನೆಮ್ಮದಿಯ ನಾಳೆಗಳನ್ನು ಖಾತ್ರಿಪಡಿಸಿ. ಎಲ್ಲ ಆರೋಗ್ಯ ಕೇಂದ್ರ, ಅಂಗನವಾಡಿ, ಶಾಲೆ, ಆಸ್ಪತ್ರೆ, ಬಸ್, ರೈಲ್ವೆ, ಗ್ರಾಮ ಪಂಚಾಯಿತಿ ಸ್ಥಳಗಳಲ್ಲಿ ಲಸಿಕೆ ಲಭ್ಯವಾಗಿರುತ್ತದೆ. ಲಸಿಕಾ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆಯವರೆಗೆ ಲಸಿಕೆ ನೀಡಲಾಗುತ್ತದೆ. ಪ್ರತಿಯೊಬ್ಬರು ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನು ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್ ನಾಗಲಗಿದ್ದಿ, ನರಸಪ್ಪ, ರಾಹುಲ್ ಮೌರೆ, ಧನರಾಜ್ ಬಾಲ್ಕೆ, ರಾಜ್ಕುಮಾರ್ ಕೋಳೆ, ಭದ್ರಸ್ವಾಮಿ, ಅನಿಲ್ ಮೋರ್ಗಿ, ಕುಶಾಲ್ ನಾಗಲಗಿದ್ದಿ, ಆಕಾಶ್ ಕೋಟೆ, ಮಹಾಂತೇಶ್ ಧರಕೊಂಡೆ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಸ್ಪಿ ಕುರಿತು ಕಾನೂನು ಮಾಡಿ ಎಂದು ರೈತರ ಬೇಡಿಕೆ. ಬಿಜೆಪಿ ಸರ್ಕಾರದ ಈಗಿನ ಕ್ರಮಗಳನ್ನು ನೋಡಿದರೆ ರೈತರನ್ನು ಬೆದರಿಸಿ ತಲೆ ಎತ್ತದಂತೆ ಮಾಡುವುದು ಮುಖ್ಯ ಉದ್ದೇಶವಿದ್ದಂತೆ ಕಾಣುತ್ತದೆ. ಬಿಜೆಪಿಯ ಕೇಂದ್ರ ಸರ್ಕಾರ ರೈತರ ಚಳುವಳಿ ತಡೆಯಲು ರಸ್ತೆಯ ಮೇಲೆ ಮೊಳೆಗಳನ್ನು ನೆಟ್ಟಿರುತ್ತಾರೆ ಹಾಗೂ ತಗ್ಗುಗಳನ್ನು ತೋಡಿ ಸಿಮೆಂಟ್ ಗೋಡೆ ಅಡ್ಡ ಕಟ್ಟಿ ಸೆಕ್ಷನ್ 144 ಜಾರಿ ಮಾಡಿ ಡ್ರೋನ್ ಮೂಲಕ ಗ್ಯಾಸ್ ಬಿಟ್ಟು ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಪೊಲೀಸರು ರೈತರಿಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದು ಬದುಕಿನಿಂದ ಗೋಲಿ ಹೊಡೆದು ಕೊಲ್ಲುವುದು, ಅತಿ ಘೋರ ಅನ್ಯಾಯ ಮಾಡುತ್ತಿರುವುದನ್ನು ತಡೆ ಹಿಡಿಯಬೇಕು. ಇದನ್ನು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರು ಖಂಡಿಸಿ ಇಂದು ಜಿಲ್ಲಾಧಿಕಾರಿಗಳ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಬಾಬುರಾವ್ ಹೊನ್ನ, ಜಿಲ್ಲಾಧ್ಯಕ್ಷರು, ರಾಜ್ಯ ಸಮಿತಿ ಸದಸ್ಯರಾದ ನಜರ್ ಅಹಮದ್ ಚೌಂಡಿ, ಅಲಿ ಅಹಮದ್ ಖಾನ್, ಶೇಖ್ ನವಾಜ್, ಎಂಡಿ ಶಫಿಯತ್ ಅಲಿ, ಮಾಣಿಕರಾವ್ ಖಾನಾಪುರೆ, ಶಿವರಾಜ್ ಕಮಠಾಣ, ಎಂಡಿ ಖಮರ್ ಪಟೇಲ್, ಮೊಗಲಪ್ಪ ಸುಂದಾಳ್, ರಾಮಣ್ಣ ಅಲ್ಮಸ್ಪುರ್, ಉಮಾಕಾಂತ್ ಸಿಂಧೆ, ಚಂದೋಬಾ ಭೋಸ್ಲೆ, ಉದಯ್ ಕುಮಾರ್, ಸ್ವಾಮಿದಾಸ್, ಇಮಾನ್ವೇಲ್ ಘಾಳೆಪ್ಪ ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 3 ವರ್ಷದಿಂದ ಮಾನಸಿಕ ವ್ಯಕ್ತಿ ತಿರುಗಾಡಿಕೊಂಡಿದ್ದು, ಇವರಿಂದ ಜನಗಳಿಗೆ, ಶಾಲಾ ಮಕ್ಕಳಿಗೆ ತೊಂದರೆ ಉಂಟಾಗುತ್ತಿತ್ತು ಹಾಗೂ ವಾಹನ ಚಾಲಕರಿಗೂ ಹಾಗೂ ರಸ್ತೆ ಮಧ್ಯದಲ್ಲಿ ಮಲಗುವುದು. ಹಾಗಾಗಿ ಇವರಿಂದ ಜನರಿಗೆ ತೊಂದರೆ ಉಂಟು ಮಾಡುತ್ತಿದ್ದರು. ಹಾಗಾಗಿ ಆನೆಮಹಲ್ ಗ್ರಾಮದ ಊರಿನ ಪ್ರಮುಖರು ಈ ಮಾನಸಿಕ ಅಸ್ವಸ್ಥರ ಬಗ್ಗೆ ಗ್ರಾಮ ಪಂಚಾಯಿತಿ ತಿಳಿಸಿದ ಮೇರೆಗೆ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಯವರು ವೇಣು ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಫೋನಿನಲ್ಲಿ ಸಂಪರ್ಕಿಸಿದ. ಹಾಗೆಯೇ ನಾವು ಒಪ್ಪಿಕೊಂಡೆ. ಆದ ಕಾರಣ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಪಂಚಾಯತ್ನ ಒಂದು ಲೆಟರ್ ಹಾಗೂ ಪೊಲೀಸ್ ಠಾಣೆಯಿಂದ ಲೆಟರ್ ಅನ್ನು ತೆಗೆದುಕೊಂಡು ನಮಗೆ ತಿಳಿಸಿ ಎಂದು ತಿಳಿಸಿದ ಮೇಲೆ ಲೆಟರ್ ಮಾಡಿಸಿದ ನಂತರ ಕರವೇ ಕಾರ್ಯಕರ್ತರಾದ ತಿಳಿಸಿದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಖುದ್ದಾಗಿ ಹೋದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಅಶ್ರಫ್ ರವರು ಮಾನಸಿಕ ಅಸ್ವಸ್ಥ ವ್ಯಕ್ತಿ ಹುಡುಕಿಕೊಂಡು ಅವರ ಮನೆ ಹತ್ರ ಕರೆದುಕೊಂಡು ಬಂದಿದ್ರು. ನಾವು ಅದೇ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ನೀಡಿ ಮಾನಸಿಕ ವ್ಯಕ್ತಿಯನ್ನು ಗ್ರಾಮ ಪಂಚಾಯತಿ ಸದಸ್ಯರಾದ ಅಶ್ರಫ್ ಅವರು ಹಾಗೂ ಕರವೇ ಫ್ರಾನ್ಸಿಸ್ ಡಿಸೋಜಾ ಇಬ್ಬರು ಸೇರಿ ಅವರ ತಲೆ ಕೂದಲನ್ನು ನೀಟಾಗಿ ಕಟ್ ಮಾಡಿ ಹಾಗೂ ಆ ವ್ಯಕ್ತಿಯ ಗಡ್ಡವನ್ನು ನೀಟಾಗಿ ಕಟ್ ಮಾಡಿ ಬಿಸಿ ನೀರಿನಿಂದ ಸ್ನಾನ ಪಡಿಸಿ ಉತ್ತಮವಾದ ಒಳ್ಳೆಯ ಬಟ್ಟೆಯನ್ನು ತೊಡಿಸಿ ಅಶ್ರಫ್ ಅವರು ಮತ್ತು ಕರವೇ ಫ್ರಾನ್ಸಿಸ್ ಡಿಸೋಜಾ ರವರು ಬೆಂಗಳೂರಿನ ಆಟೋ ರಾಜ ಸಂಸ್ಥೆಗೆ ಹೋಗಿ ಬಿಟ್ಟು ಬರಲಾಯಿತು. ಈ ಸಂದರ್ಭದಲ್ಲಿ ಆನೆಮಹಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಅಶ್ರಫ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ವೇಣುಗೋಪಾಲ್ ಮತ್ತು ಕರವೇ ಫ್ರಾನ್ಸಿಸ್ ಡಿಸೋಜಾ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇದ್ದರು. ಅಲ್ಲಣ್ಣ ಕೈ ತೆಗಿ ಅದೆಂಥದ್ದು ನೀನು ಹೀರೋ ಆಗಿದೆಯಾ, ಕೈಗಳಿಗೆ ಹೀರೋ ಆಗಿದೆಯಾ ಮೇಲೆ ಅಂತ ಅಲ್ವಾ? ಹೀರೋ ಆಗೋದೆ ಈಗ ಕೈ ಮತ್ತೆ ಮ್ಯಾಕ್ ಆಗ್ತದೆ.
ವರ್ಷದಿಂದ ಇಲ್ಲಿ ಮಾತಾಡಿ ಆನೆಮಲ್ಲಿಂದ ಕರ್ಕೊಂಡು ಸರ್ ಇದು ಸಕಲೇಶ್ಪುರ ಅಲ್ಲಿ ಇದು ಮಾತಾಡಿ ಆನೆಮಾಲ್ ಪೋಸ್ಟ್ ಜ್ವರ ಆನೆಮಾಲ್ ಮಾತಾಡಿ. ಪಂಚಾಯತಿಯಿಂದ ಅನಾಥವೇನು ಯಾರಿಲ್ಲ ಅಲ್ಲಿಂದ ಅಲ್ಲಿ ಎಲ್ಲ ಗ್ರಾಮಸ್ಥರು ಊಟ ತಿಂಡಿ ಫುಡ್ ಅದು ಇದೆಲ್ಲ ಕೊಟ್ಬಿಟ್ಟು ಸ್ನಾನ ಮಾಡಿಸೋದು ಒಂದು 3 ತಿಂಗಳು 4 ತಿಂಗಳು ಜೊತೆ ನಂತರ ಕ್ಲೀನ್ ಮಾಡಿಸ್ತಾ ಎಲ್ಲ ರನ್ ಮಾಡ್ತಾಯಿದ್ವಿ. ಈಗ ನಮ್ಮ ರವೆ ಡಿಸಿಜರ್ ಸಿಕ್ಕಿದ್ರಿಂದ ನಮಗೆ ಒಂದು ಈ ಥರ ಒಂದು ಇದೆ ಅಲ್ಲಿ ಕರ್ಕೋಬಿಡೋಣ ರೆಡಿ ಇದ್ದಾಗ ನಮಸ್ತೆ. ಇವತ್ತು ನಾವು ಸಕಲೇಶ್ಪುರದ ಆನೆಮಲ್ ತಾಲೂಕಿನಿಂದ ಆನೆಮಲ್ ಗ್ರಾಮ ಪಂಚಾಯತಿಯಿಂದ ಬಂದಿದ್ವಿ. ಇವತ್ತು ಆಟೋ ರಾಜ್ಯ ಸಂಸ್ಥೆ ಅಲ್ಲಿಗೆ ಬಂದಿದ್ವಿ. ಜಾನ್ ಸರ್ ಇದ್ದಾರೆ, ಈಚೆ ಅಶ್ರಫ್ ಸರ್ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಆನೆಮಲ್ ಸರ್. ಇವತ್ತು ಆನೆಮಲ್ನಲ್ಲಿ ಇವರು ಪಾಪ ಅನಾಥರಾಗಿ ಸುತ್ತಾ ಇದ್ರು. ಇವರೇ ಊಟ ತಿಂಡಿ ಎಲ್ಲ ಕೊಟ್ಟು ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು. ಇವತ್ತು ಈ ಆಟೋ ರಾಜ್ಯ ಸಂಸ್ಥೆಗೆ ಸೇರಿಸ್ತಿದ್ವಿ. ಇವತ್ತು ಇವ್ರನ್ನ ಆಟೋ ರಾಜ್ಯ ಕುಟುಂಬಕ್ಕೆ ಸೇರಿಸ್ತಿದ್ವಿ. ಹಾಗೆ ಆಟೋ ರಾಜ್ಯ ಸಂಸ್ಥೆಯಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಇಷ್ಟೊಂದು ಜನಗಳಿಗೆ ಊಟ ಎಲ್ಲ ನೋಡ್ಕೊಂಡು ಅವರ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿದ್ದಾರೆ. ಆಟೋ ರಾಜ್ಯ ಅಣ್ಣಂಗೂ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಜಾನ್ ಸರ್ಗೂ ಧನ್ಯವಾದ. ಅವ್ರ ಕುಟುಂಬಕ್ಕೆ ನಾನು ಒಂದು ಸೇರ್ಕೊಂಡಿದ್ದೀನಿ ಅಂತೀನಿ. ಯಾಕೆಂದರೆ ನಾನು ಪ್ರತಿ ತಿಂಗಳು ಇಲ್ಲ ಒಂದು 15 ದಿವಸ ಒಂದು ತಿಂಗಳು ಕರ್ಕೊಬರ್ತಿರ್ತೀನಿ. ತುಂಬ ಖುಷಿ ಆಗ್ತದೆ ಇಲ್ಲಿಗೆ ಬರೋದು. ಧನ್ಯವಾದ, ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್. ಶಾಲೆಗೆ ಇಂದು ಭೇಟಿಗೆ ಹೋದ ನಾವು ಅಲ್ಲಿಯ ಚಿತ್ರಣ ಇಂಥದೊಂದು ಶಾಲೆ ಇದೆ ಎಂದು ನಂಬಲಿಕ್ಕೆ ಆಗಲಿಲ್ಲ. ಸ್ವಚ್ಛ ಸುಂದರ ಪರಿಸರ, ಹಸಿರಿನಿಂದ ಕಂಗೊಳಿಸುವ ಒಂದು ಶಾಲೆ ಎಂದರೆ ಯಾವೆಲ್ಲ ಅಂಶಗಳು ಇರಬೇಕು ಅವುಗಳನ್ನು ಒಳಗೊಂಡ ಶಾಲೆ ಇದಾಗಿದೆ. ಕರ್ನಾಟಕದ ಗಡಿ ಭಾಗದ ಕೊನೆಯ ಊರು ಆಗಿರುವ ಮಾಂಗೂರ್ ಗ್ರಾಮ ಕಳೆದ 15 ವರ್ಷಗಳಿಂದ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ ಶಾಲೆ ಎಂದು ಭೇಟಿಗೆ ಹೋದ ನಾವು ಅಲ್ಲಿಯ ಚಿತ್ರಣ ಕಂಡು ಮೂಕ ವಿಸ್ಮಿತರಾದೆವು. ಇಂಥದೊಂದು ಶಾಲೆ ಇದೆ ಎಂದು ನಂಬಲಿಕ್ಕೆ ಆಗಲಿಲ್ಲ. ಸ್ವಚ್ಛ ಸುಂದರ ಪರಿಸರ ಒಂದು ಶಾಲೆ ಎಂದರೆ ಯಾವೆಲ್ಲ ಅಂಶಗಳು ಇರಬೇಕು ಅವುಗಳನ್ನು ಒಳಗೊಂಡ ಶಾಲೆ ಇದಾಗಿದೆ. ಕರ್ನಾಟಕದ ಗಡಿ ಭಾಗದಲ್ಲಿ ಕಳೆದ 10 ವರ್ಷಗಳ ಇತಿಹಾಸವುಳ್ಳ ಮರಾಠಿ ಶಾಲೆ ಇದ್ದರೂ ಕನ್ನಡದ ಕಂಪನ್ನು ಸೂಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ ವಿದ್ಯಾಮಂದಿರ ಎಂದರೆ ಮಾಂಗೂರ್ ವಿದ್ಯಾಲಯ ಮಾಂಗೂರ್. ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಣಿ ತಾಲೂಕಿನ ಮಾಂಗೂರ್ ಗ್ರಾಮದಲ್ಲಿದೆ. ಈ ಶಾಲೆಯು 2009ರಲ್ಲಿ ಸ್ಥಾಪನೆಯಾಗಿದ್ದು ಸುಸಜ್ಜಿತವಾದ ಶಾಲಾ ಕಟ್ಟಡ, ಆಟದ ಮೈದಾನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ LKG ಯಿಂದ UKG 1ರಿಂದ 7ನೇ ತರಗತಿಯವರೆಗೆ ವರ್ಗಗಳನ್ನು ಹೊಂದಿದ್ದು ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸುವ ಜೀವಂತ ಜ್ಞಾನ ದೇಗುಲಗಳಾಗಿದೆ. Open, open, close, close, up, up, down, down, black, black, white, white, big, out, out, softer, softer, high, new, new, long, long. ಮಾಂಗೂರ್ ಎಜುಕೇಷನ್ ಮತ್ತು ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಮಾಂಗೂರ್ ಸಂಚಲಿತ ಮಾಂಗೂರ್ ವಿದ್ಯಾಲಯ ಮಾಂಗೂರ್ ಎಂಬ ಶಿಕ್ಷಣ ಸಂಸ್ಥೆಯು ಕಳೆದ 2009ರಲ್ಲಿ ಈ ಮಾಂಗೂರು ಗ್ರಾಮದ ಒಂದು ಚಿಕ್ಕ ಹಳ್ಳಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಂಸ್ಥಾಪಕರಾದ ಶ್ರೀ ಪವನ್ ಪಾಟೀಲ್, ಅವರ ಅಣ್ಣನಾದ ಪ್ರದೀಪ್ ಪಾಟೀಲ್ ಹಾಗೂ ನಮ್ಮ ಸಂಚಾಲಕರಾದ ಶ್ರೀ ರಾಜೇಶ್ ಪಾಟೀಲ್, ಶ್ರೀ ಸರ್ದಾರ್ ಮುಲ್ಲಾ, ಶ್ರೀ ಶಾಂತಿನಾಥ್ ಜಿರಳೆ, ಸಂಜಯ್ ಪಾಟೀಲ್, ಅದೇ ರೀತಿ ಅಶೋಕ್ ಪಾಟೀಲ್, ಇನ್ನುಳಿದ ಸಂಚಾಲಕರು ಎಲ್ಲರೂ ಕೂಡಿ ಒಂದು ಮಾಂಗೂರು ಗ್ರಾಮದಲ್ಲಿ ಒಂದು ಬಡ ಮಕ್ಕಳಿಗೆ ಅಥವಾ ಹಿತಾಸಕ್ತಿ ಬೇರೆ ಊರಿಗೆ ಹೋಗಿ ಕಲಿಯಲು ಆಗದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿ ವಿಚಾರ ಮಾಡಿ 2009ರಲ್ಲಿ ನಮ್ಮ ಶಿಕ್ಷಣ ಸಂಯೋಜಕರು ಎಲ್ಲರೂ ಶಿಕ್ಷಣ ಪ್ರೇಮಿಗಳು ಕೂಡಿ ಒಂದು ಮಾಂಗೂರು ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದರು. ಇವತ್ತು ಶಿಕ್ಷಣ ಸಂಸ್ಥೆ ಆರಂಭ ಮಾಡಿ 15 ವರ್ಷಗಳಾದವು. 15 ವರ್ಷಗಳಲ್ಲಿ ನಾನು ಈ ಸಂಸ್ಥೆಯಲ್ಲಿ 2011ರಲ್ಲಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಸೇರಿದೆ. ಅದಾದ ನಂತರ 2012ರಲ್ಲಿ ಪ್ರಧಾನ ಗುರುಗಳಾಗಿ ಸಂಚಾಲಕ ಮಂಡಳಿಯವರು ನನ್ನನ್ನು ಈ ಶಾಲೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲಿನ ಮೇಲೆ ಇಟ್ಟು ಈ ಸಂಸ್ಥೆಯನ್ನು ಮುಂದುವರಿಯಲಿಕ್ಕೆ ಬಹಳಷ್ಟು ನನಗೆ ಕಡಿಮೆ ವಯಸ್ಸಿನಲ್ಲಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಒಂದು ಪ್ರಧಾನ ಗುರುಗಳಾಗಿ 2012ರಲ್ಲಿ ನನಗೆ ಇಲ್ಲಿ ನೇಮಕ ಮಾಡಿದರು. ಕಳೆದ 2012ರಿಂದ ಇಲ್ಲಿಯವರೆಗೆ
ಸಂಸ್ಥೆಯು ಹಲವಾರು ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ನಮ್ಮ ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಶಾಲೆಯ ಮಕ್ಕಳು ವಿಜೇತರಾಗಿ CRC ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲೆಯ ಮಟ್ಟದಲ್ಲಿ ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಬಹುಮಾನಗಳನ್ನು ಹೊರತು ನಮ್ಮ ಶಾಲೆಯ ಹೆಸರನ್ನು ನಮ್ಮ ಪಂಚಕೃಷಿಯಲ್ಲಿ ನಮ್ಮ ಊರಿನ ಹೆಸರನ್ನು, ನಮ್ಮ ಶಾಲೆಯ ಹೆಸರನ್ನು ಒಂದು ಬೆಳಕಿಗೆ ತಂದಿದ್ದಾರೆ. ಅದೇ ರೀತಿ ಈ ನಮ್ಮ ಶಾಲೆಯಲ್ಲಿ ನಮ್ಮ ಮಾಂಗೂರು ಗ್ರಾಮದಿಂದ, ಕುನ್ನೂರು ಗ್ರಾಮದಿಂದ ಮತ್ತು ಬಾರವಾಡ ಗ್ರಾಮದಿಂದ 3 ಗ್ರಾಮದಿಂದ ನಮ್ಮ ಶಾಲೆಯಲ್ಲಿ ಬರ್ತಾರೆ. ಈ 3 ಊರಿನ ಗ್ರಾಮದ ಜನರು, ಈ 3 ಗ್ರಾಮದ ಶಿಕ್ಷಣ ಪ್ರೇಮಿಗಳು, ಈ 3 ಗ್ರಾಮದ ಹಿತಚಿಂತಕರು ನಮ್ಮ ಒಂದು ಸಂಸ್ಥೆಯ ಮಕ್ಕಳ ಶಾಲಾ ದಾಖಲಾತಿಗೆ ಅಥವಾ ನಮ್ಮ ಶಾಲೆಯ ಒಂದು ಬೆಳವಣಿಗೆಗೆ 3 ಗ್ರಾಮದ ಜನರು ಅತಿ ಉತ್ಸಾಹದಿಂದ ನಮಗೆ ಈ 3 ಊರಿನ ಜನರು ನಮಗೆ ಶಾಲಾ ದಾಖಲೆಯಲ್ಲಿ ಸಹಾಯ ಮಾಡುತ್ತಾರೆ. ಅದೇ ರೀತಿ ಒಂದು ಸರ್ಕಾರದ ಒಂದು ನಿಯಮವಾಗಿರುವ ಗುಣಾತ್ಮಕ ಶಿಕ್ಷಣಕ್ಕಾಗಿ ಕ್ರಿಯಾಶೀಲ ಆಡಳಿತ ಒಂದು ಬೇಕಾಗುತ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯ ಆಡಳಿತ ಒಂದು ಯಾವತ್ತೂ ಕ್ರಿಯಾಶೀಲವಾಗಿರುತ್ತದೆ. ನಮ್ಮ ಶಿಕ್ಷಣ ಸಿಬ್ಬಂದಿಯ ಯಾವುದೇ ಒಂದು ಪಾಠ ಹೇಳಿಕೆ ಆಗಲಿ, ಶಿಕ್ಷಣ ಸಿಬ್ಬಂದಿಯ ಯಾವುದೇ ಒಂದು ನ್ಯೂನಕೊರತೆಗಳಾಗಲಿ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಯಾವ ಬೇಕಾದ ತೊಂದರೆಗಳಾಗಲಿ, ಯಾವುದೇ ಒಂದು ಸಹಾಯ ಬೇಕಾದರೆ ನಮ್ಮ ಕ್ರಿಯಾಶೀಲ ಆಡಳಿತ, ಯಾವುದೇ ಒಂದು ಫೋನ್ ಆಗಲಿ, ಯಾವುದೇ ಒಂದು ಎಮರ್ಜೆನ್ಸಿ ಏನಾದರಾಗಲಿ ಒಂದು ಕರೆ ಮಾಡಿದ್ದಕ್ಕೆ ನಮ್ಮ ಅಧ್ಯಕ್ಷರು, ಪವನಣ್ಣ ಅವರು ಮತ್ತು ನಮ್ಮ ಸಂಚಾಲಕರು ಒಂದು ಕರೆಗೆ ಉತ್ತರ ನೀಡಿ ಯಾವುದೇ ಒಂದು ಸಮಸ್ಯೆಗೆ ಬಗೆಹರಿಸಲು ಸಹಕಾರ ಮಾಡುತ್ತಾರೆ. ಅದೇ ರೀತಿ ಇನ್ನು ನಮ್ಮ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಇನ್ನು ನಮ್ಮ ಶಾಲೆ ಬೆಳವಣಿಗೆ ಬಗ್ಗೆ ಹೆಚ್ಚಾಗಿ ಮಾತನಾಡಬೇಕಾಗಿದೆ. ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳವಣಿಗೆ ಮಾಡಿ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸಲು ಎಲ್ಲರೂ ಪ್ರಾಮಾಣಿಕ ದೃಷ್ಟಿಗಳಿಂದ ಪ್ರಯತ್ನ ಮಾಡ್ತಿದ್ದೀವಿ. ಹೀಗಾಗಿ ಸರ್ಕಾರದ ನಿಯಮಗಳಾಗಿರ್ಬೇಕು, ಶಾಲೆಯಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಅದೇ ರೀತಿ ನಾವು ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದೀವಿ. ಶಾಲಾ ಮಕ್ಕಳಿಗೆ ಅನುಗುಣವಾಗಿ ಶೌಚಾಲಯಗಳು ಮತ್ತು ಮೂತ್ರಾಲಯಗಳು ಮಕ್ಕಳ ಅನುಗುಣವಾಗಿ ಇವೆ. ಅದೇ ರೀತಿ ಮಕ್ಕಳಿಗೆ ಕೂಡಲಿಕ್ಕೆ ಬೆಂಚಸ್ ಮತ್ತು ಡೆಸ್ಕ್ ಅವಶ್ಯಕತೆ. ನರ್ಸರಿ, ಪ್ರಿ ಪ್ರೈಮರಿ, LKG, UKG ಮಕ್ಕಳಿಗೆ ಬೇಯಿಸಿನಿಂದ ಸಹ ಆಗುವ ಅಪಾಯಕಾರಿಯಿಂದ ಹಿತದೃಷ್ಟಿಯನ್ನು ಹಿಡಿದುಕೊಂಡು ಮಕ್ಕಳಿಗೆ ಕೂಡಿಸಲು ಚಟೆ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಈಗ ಆಗುವ ಅನ್ಯಾಯ ಹಾಗೂ ಸಮಾಜದಲ್ಲಿ ಆಗುವ ಹಿತದೃಷ್ಟಿಗಳನ್ನು ವಿಚಾರ ಮಾಡಿ ನಾವು ಪ್ರತಿಯೊಂದು ಕ್ಲಾಸ್ ರೂಮ್ ಹಾಗೂ ಶಾಲಾ ಕ್ಯಾಂಪಸ್ ಅಥವಾ ಶಾಲೆ ಒಳಗೆ ಬರುವ ಹೊರಗಿನ ಕಂಪೌಂಡ್ನಲ್ಲಿ CCTV ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ. ಮಕ್ಕಳಿಗೆ ಪ್ರಯೋಜನವಾಗುವ ಅಭ್ಯಾಸಕಗಳಿಗೆ ಸಹಾಯಕವಾಗುವ ಪ್ರಯೋಗಗಳನ್ನು ಮಾಡಿ ಅಥವಾ ನಮ್ಮ ಇತರ ಶಿಕ್ಷಕರು, ನಮ್ಮ ವಿಶೇಷ ಶಿಕ್ಷಕರು, ವರ್ಗ ಶಿಕ್ಷಕರು ಬೇರೆ ಬೇರೆ ಒಂದು ಅಭಿನಯಗಳ ಮುಖಾಂತರ ಮಕ್ಕಳಿಗೆ ಪಾಠ ಕಲಿಕೆ ಗಮನಿಗೆ ಮಕ್ಕಳಿಗೆ ಆ ಪಾಠ ಕಲಿಯಲು ಆಸಕ್ತಿಯನ್ನು ಉಂಟು ಮಾಡ್ತಾರೆ. ನಮಸ್ಕಾರಗಳು. ಇದು ನಮ್ಮ ಚಿಕ್ಕೋಡಿ ತಾಲೂಕದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೀಮಾ ಭಾಗದಲ್ಲಿ ಇದು ಕರ್ನಾಟಕದ ಗಡಿ ಭಾಗ ಅಥವಾ ಒಂದು ನಮ್ಮ ಮಾಂಗೂರು ಊರಿದೆ. ಈ ಮಾಂಗೂರು ಊರಿನಲ್ಲಿ ನಮ್ಮ ಊರಲ್ಲಿ ನಮಗೊಂದು ಕಾನ್ವೆಂಟ್ ಸ್ಕೂಲ್ದ ಅವಶ್ಯಕತೆ ಇದೆ. ಆ ಪ್ರಕಾರ ನಾವು ಒಂದು 15 ವರ್ಷದ ಮೊದಲು ಇಲ್ಲಿ ನಾವರ ಮಾಂಗೂರು ಸೋಷಲ್ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ತೆಗೆದ್ರಿ. ಆ ಸೊಸೈಟಿದಿಂದ ಒಂದು ಮಾಂಗೂರು ವಿದ್ಯಾಲಯ ಮಾಂಗೂರು ಮತ್ತು ನಾವೊಂದು ಇಲ್ಲಿ UKG LKGದಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಒಂದು 7ನೇ ಮಟ್ಟದಲ್ಲಿ ಒಂದು ಸ್ಕೂಲ್ ಇಲ್ಲಿ ನಾವು ಚಾಲೂ ಮಾಡಿದ್ವು. ಸ್ಕೂಲ್ ಚಾಲೂ ಮಾಡಬೇಕಾದ್ರೆ ನಮ್ಮ ಊರಲ್ಲಿ ಎಲ್ಲರದು ನಮಗೆ ಚೆನ್ನಾಗಿ ಸಹಕಾರ ಸಿಗ್ತದೆ. ಆಮೇಲೆ ನಮ್ಮ ಸ್ಕೂಲ್ ಸಂಬಂಧ ಈ ನಮ್ಮ ಸ್ಕೂಲ್ ಚೇರ್ಮನ್ ಆಗಿದ್ದಂಥ ಪ್ರದೀಪ್ ಉರ್ಪ ಪಾಪಾ ಪಾಟೀಲ್ ಅವರಾಗಲಿ ಮತ್ತು ಅವರು ಎಲ್ಲ ನಮ್ಮ ಸಿಬ್ಬಂದಿ ಕೂಡಿ ನಾವು ಒಂದು ಸ್ಕೂಲ್ ಇಲ್ಲಿ ಚೆನ್ನಾಗಿ ನಡೆಸ್ತಾ ಇದೆ. ಆ ನಮ್ಮ ಸ್ಕೂಲಿಗೆ ಒಂದು ಈ ಹರ್ಷಿದ್ನಾಥ್ ಸಕ್ಕರೆ ಶುಗರ್ ಫ್ಯಾಕ್ಟ್ರಿ ವೈಸ್ ಚೇರ್ಮನ್ ಆದಂಥ ಶ್ರೀ ಪವನ್ ಪಾಟೀಲ್ ಅವರೇ ಇಲ್ಲಿ ನಮ್ಮದು ಭಾಳಷ್ಟು ಅವ್ರದ್ದು ಮಾರ್ಗದರ್ಶನದಲ್ಲಿ ನಮ್ಮ ಸ್ಕೂಲ್ ಇದೆ. ಇದು ಸ್ವಂತ ಜಾಗದಲ್ಲಿ ನಾವು ಒಂದು ಕ್ಯಾಂಪಸ್ ಮಾಡಿ ಇಲ್ಲಿ ಸ್ಕೂಲ್ ನಾವು ಚಾಲೂ ಮಾಡಿದ್ದೀವಿ. ಈ ಸ್ಕೂಲ್ಗದಿಂದ ಮೊದಲಿಂದನೇ ನಮ್ಮ ಸ್ಕೂಲ್ಗೆ ಈ ಚಿಕ್ಕ ಮಕ್ಕಳ ಅಡ್ಮಿಷನ್ ತಗೋ ಎಲ್ಲ ನಮ್ಮ ಗಡಿ ಭಾಗದಲ್ಲಿ ಒಂದು ಬಡವರ ಮಂದಿ ಆಗಲಿ, ಒಂದು ಮಧ್ಯಮ ಮಂದಿ ಆಗಲಿ, ಒಂದು ಶ್ರೀಮಂತ ಮಂದಿ ಆಗಲಿ ಎಲ್ಲ ಜಾತಿ ಹುಡುಗರ ಈ ನಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾರೆ. ಈ ಸ್ಕೂಲ್ ತೆಗಿಬೇಕು ಉದ್ದೇಶ ಅಂದರೆ ಒಂದು ನಮ್ಮ ಬಡವರು ಹುಡುಗರಿಗೆ ಒಂದು ಕಮ್ಮಿ ಫೀ ಒಳಗಾಗಲಿ, ಒಂದು ಕಮ್ಮಿ ಅವ್ರದ್ದು ಈ ಊರಾಗ ನಮ್ಮ ಸಿಟಿದಂಥ ಊರಾಗ ಶಿಕ್ಷಣ ಸಿಗ್ತೈತಿ. ಆ ಶಿಕ್ಷಣ ಮೂಲಕ ಸಿಗಬೇಕು ನಮ್ಮ ಊರದಲ್ಲಿ ಅದು ವಿಚಾರ ಎಲ್ಲ ಮಾಡಿ ನಾವು ಈ ನಮ್ಮ ಚೇರ್ಮನ್ ಪ್ರದೀಪ್ ಪಾಟೀಲ್ ಆಗಲಿ, ಪವನ್ ಪಾಟೀಲ್ ಆಗಲಿ, ನಮ್ಮ ಎಲ್ಲ ಸಂಚಾಲಕಗಳಾಗಲಿ ಕೂಡಿ ನಾವು ಈ ಸ್ಕೂಲ್ ನಡೆಸಿದ್ದೇವೆ. ಆ ಪ್ರಕಾರ ನಮ್ಮ ಈ ಹುಡುಗರೆಲ್ಲ ನಮ್ಮ ಚುಲು ಕಲಿಬೇಕು, ಮಕ್ಕಳ ಅವ್ರ ಬೆಳವಣಿಗೆ ಚಲೋ ಆಗಬೇಕು.
ಈ ನಮ್ಮ ಸ್ಕೂಲ್ನಾಗ ಕಲ್ತಿನ ಹುಡುಗರು ಈಗಾಗಲಿ ಈಗ ಕೆಲವೊಂದು ಹುಡುಗರು ಇಂಜಿನಿಯರಿಂಗ್ಗಾಗಲಿ ಮೆಡಿಕಲ್ಗಾಗಲಿ ಈ ಸ್ಕೂಲ್ ಮುಂದಿನ ಶಿಕ್ಷಣ ನಮ್ಮ ಹೋಗಿದ್ದಾವೆ ಮತ್ತು ಭವಿಷ್ಯದಲ್ಲಿ ಹೋಗ್ಬೋದು. ಮತ್ತು ಈ ಸ್ಕೂಲ್ ನಮ್ಮ ನಡ್ಸೋಕೆ ನಮ್ಮ ಈ ಸ್ಕೂಲ್ ಮುಖ್ಯಾಧ್ಯಾಪಕ ಆಗಿನವ್ರು ಅಂತಾರೆ ಕಿರಣ್ ಸದಲ್ಗೆ ಸರ್ ಆಗಲಿ, ಆಮೇಲೆ ಎಲ್ಲ ಸ್ಟಾಫ್ ನಮ್ಮ ಶಿಕ್ಷಕರು ಆಗಲಿ ಶಿಕ್ಷಿಕಾಗಳಾಗಲಿ ಭಾಳಷ್ಟು ಅವರು ಒಂದು ದುಡ್ದ ಭಾಳಷ್ಟು ಅವರು ಪ್ರಯತ್ನ ಮಾಡಿ ಈ ಸ್ಕೂಲ್ ಒಂದು ಚೆನ್ನಾಗಿ ನಡೆಸಿ ಈ ಸ್ಕೂಲ್ ಒಳಗ್ರಿ ಎಲ್ಲ ನಮ್ಮ ಎಜುಕೇಷನ್ ಒಳಗೆ ಪಾಠ್ಯ ಪುಸ್ತಕ ಆಗಲಿ ನಮ್ಮ ವ್ಯಾಯಾಮ ಶಾಲೆ ಆಗಲಿ ಆಮೇಲೆ ನಮ್ಮದು ಬೇರೆ ಬೇರೆ ಒಂದು ಹಬ್ಬಗಳು ಬರ್ತಾವೆ ಹಬ್ಬದ ಮಾಹಿತಿ ಆಗಲಿ ಆಮೇಲೆ ಎಲ್ಲ ಚಲೋ ಅಂತ ಏನೇನು ಮಕ್ಕಳಿಗೆ ಕೊಡಬೇಕಷ್ಟು ನಾವು ಎಲ್ಲ ಜ್ಞಾನ ಕೊಡೋ ಪ್ರಯತ್ನ ನಮ್ಮ ಈ ಸಿಬ್ಬಂದಿ ನಮ್ಮ ಶಿಕ್ಷಕ ವರ್ಗದಿಂದ ಆಗಿದೆ. ನಮ್ಮ ಬರೋಬ್ಬರ ಈ ಸ್ಕೂಲ್ ಬದ್ದಲ್ ಒಂದು ಈ ಪಂಚಕೃಷಿದಲ್ಲಿ ಎಲ್ಲ ಅಭಿಪ್ರಾಯ ಎಲ್ಲ ಚಲೋ ಇದೆ. ಆಮೇಲೆ ಎಲ್ಲ ನಮ್ಮ ಸ್ಕೂಲ್ಗೆ ಈ ಯಾರ್ಯಾರು ಸಿಬ್ಬಂದಿಗಳು ಕಲಿಸ್ತಾರೋ ಅವ್ರದ್ದೆಲ್ಲರದು ನಾವೊಮ್ಮೆ ಸಂಚಾಲಕ ಮಂಡಳ ಆಗಲಿ ಶಿಕ್ಷಕರು ಧನ್ಯವಾದ ಹೇಳಿ ನಾವೊಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು. ವಂದನೆಗಳು.